ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಫ್ರೆಂಡ್ಸ್, ಇವತ್ತು ನಮ್ಮ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಡಯಟ್ನ 3ನೇ ದಿವಸದ ಚಾಲೆಂಜ್. ಡಯಟ್ ಚೆನ್ನಾಗಿ ಹೋಗ್ತಾ ಇದೆ. ಇವತ್ತಿನ ರೂಟೀನ್ ಹೇಗೆಲ್ಲ ಹೋಯಿತು, ಏನೆಲ್ಲ ಫುಡ್ ತೊಗೊಂಡೆ ಅಂತ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಬೆಳಗ್ಗೆನೇ ನಾನು ಇವತ್ತು ಕೂಡ ಫ್ಯಾಟ್ ಕಟರ್ ಡ್ರಿಂಕನ್ನು ತಗೋತಾ ಇದ್ದೀನಿ. ಸೇಮ್ ಫ್ಯಾಟ್ ಕಟರ್ ಡ್ರಿಂಕನ್ನು ಆಲ್ಮೋಸ್ಟ್ ನಾನು ಒಂದು ವಾರ ತಗೊಳ್ಳೋಣ ಅಂಥೇಳಿ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೇರೆ ಥರದ್ದು ಯಾವುದೂ ಚೇಂಜ್ ಮಾಡ್ತಾಯಿಲ್ಲ. ಒಂದೂವರೆ ಅಷ್ಟು ಗ್ಲಾಸಿಗೆ ನೀರಿಗೆ 1 ಸ್ಪೂನಷ್ಟು ಜೀರಿಗೆ, ಚಕ್ಕೆ, ಹಸಿ ಶುಂಠಿ ಹಾಕಿ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಬೇಕಾಗುತ್ತೆ. 1 ಗ್ಲಾಸ್ ಇರೋದು ಅರ್ಧ ಗ್ಲಾಸಿಗೆ ಬರಬೇಕು. ನಾನು 1.5 ಗ್ಲಾಸ್ ತೊಗೊಂಡ್ರೆ 1 ಗ್ಲಾಸ್ ಬರಬೇಕು, ಅಷ್ಟು ಇರಬೇಕು. ಇನ್ನು ಕೆಲವೊಬ್ಬರು ನೈಟೇ ನೀರಲ್ಲಿ ಜೀರಿಗೆ ಹಾಕಿಟ್ಕೊಂಡು ಬೆಳಗ್ಗೆ ಕೂಡ ಕುದಿಸ್ಕೊಂಡು ಆ ಥರ ಕೂಡ ಮಾಡ್ಕೋಬಹುದು. ಅದನ್ನು ನಾನಿವತ್ತು 1 ಗ್ಲಾಸಷ್ಟು ಫ್ಯಾಟ್ ಕಟರ್ ಡ್ರಿಂಕನ್ನು ತಗೊಂಡಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ಗೆ ಇವತ್ತು ನಿನ್ನೆ ಏನು ಕಾಳುಗಳದ್ದು ಒಂದು ದೋಸೆ ತೋರಿಸಿದ್ನಲ್ಲ, ಅದು ಹಿಟ್ಟು ಮಿಕ್ಕಿತ್ತು. ಇನ್ನು ಈ ಕಾಳುಗಳದ್ದು ಹಿಟ್ಟೆಲ್ಲ ಮಿಕ್ಕಿದ್ರೆ ಅದನ್ನು ತುಂಬ ದಿವಸ ನಾವು ಇಡೋಕ್ಕಾಗಲ್ಲ ಫ್ರಿಜ್ಜಲ್ಲಿ, ಬೇಗ ಕೆಟ್ಟು ಹೋಗುತ್ತೆ. ಈ ಅಕ್ಕಿ ಹಿಟ್ಟದು ಇಡ್ಲಿ ಅದೆಲ್ಲ ಇಟ್ಕೋಬೋದು, ಬಟ್ ಈ ಕಾಳುಗಳದ್ದು ಇಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅನಿಸಿತು. ಹಾಗಾಗಿ ಇವತ್ತು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂಥೇಳಿ ಅದರಿಂದನೇ ಒಂದು ಸ್ವಲ್ಪ ಚಿಕ್ಕದಾಗಿ ಉತ್ತಪ್ಪ ಥರ ಮಾಡೋಣ ಅಂಥೇಳಿ ಅದಕ್ಕೆ ಕ್ಯಾರೆಟು ಮತ್ತು ಆನಿಯನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡು, ಇನ್ನು ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಂಡು ಕೊತ್ತಂಬರಿ, ಉಪ್ಪು ಇಷ್ಟೆಲ್ಲ ಹಾಕಿ ಸುಮ್ಮನೆ ಚಿಕ್ಕದಾಗಿ ಹಾಕ್ಕೊಳ್ಳೋಣ. ಅಂದರೆ ತಿನ್ನೋಕ್ಕೂ ಸ್ವಲ್ಪ ಟೇಸ್ಟಿ ಅನಿಸುತ್ತೆ ಅಂದ್ಕೊಂಡು ಇದೆಲ್ಲ ಹಾಕಿ ಉತ್ತಪ್ಪ ಥರ ಮಾಡ್ಕೊತಾ ಇದ್ದೀನಿ. ಇದರ ಜೊತೆಗೆ ಇದು ಚಟ್ನಿ, ಶೇಂಗಾ ಚಟ್ನಿ ಮತ್ತು ಪುಟಾಣಿ ಇರುತ್ತಲ್ಲ ಅದರದ್ದು ಚಟ್ನಿ ಮಾಡ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಇವತ್ತಿನ ಪ್ಲ್ಯಾನ್ ಇತ್ತು ನಂದು ಓಟ್ಸ್ ಮಾಡ್ಕೊಂಡು ತಿನ್ನೋದು ಅಂತ ಹೇಳಿ. ಬಟ್ ಬೆಳಗ್ಗೆ ಸ್ವಲ್ಪ ನನಗೆ ಎಲ್ಲ ಕೆಲಸಗಳು ಲೇಟ್ ಆಯಿತು. ಹಾಗಾಗಿ ನನಗೆ ಓಟ್ಸ್ ಮಾಡಿಕೊಂಡು ಅವ್ರಿಗೆಲ್ಲ ಇದನ್ನೆಲ್ಲ ಮಾಡೋಕ್ಕಿಂತ ಇದನ್ನೇ ತಿನ್ಕೊಂಡ್ರಾಯ್ತು ಇವತ್ತು ಅಂಥೇಳಿ. ಹಾಗೆ ಹೆಂಗೂ ಹಿಟ್ಟು ಮಿಕ್ಕಿತ್ತಲ್ಲ, ಅದಕ್ಕೆ ಇವತ್ತು ಉತ್ತಪ್ಪ ಥರ ಮಾಡಿಕೊಂಡು ಇದನ್ನೇ ಮಾಡ್ಕೊತಾ ಇದ್ದೀನಿ. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚೆನ್ನಾಗೇ ಹೋಗ್ತಾ ಇದೆ. ನನಗೇನು ಲೋ ಫೀಲ್ ಅಥವಾ ಎನರ್ಜಿ ಇಲ್ಲ, ಆಮೇಲೆ ಆ ಥರ ಏನು ಅನ್ನಿಸ್ತಾ ಇಲ್ಲ. ಅಂದರೆ ನಾನು ಇನ್ನೂ ಅಷ್ಟು ಸ್ಟ್ರಿಕ್ಟಾಗಿ ಏನು ಸ್ಟಾರ್ಟ್ ಮಾಡಿಲ್ಲ ಅಲ್ಲ. ನಾನು ಮುಂಚೆ ಮಾಡಿದ್ದು 5 ಡೇಸ್ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದೆ. ಹಾಗಾಗಿ ನನಗೆ 5 ದಿವಸದಲ್ಲಿ 2.5 kg ಕಡಿಮೆ ಕೂಡ ಆಗಿತ್ತು. ಆಮೇಲೆ ಚೆನ್ನಾಗಿ ಫ್ಯಾಟ್ ಲಾಸ್ ಕೂಡ ತುಂಬ ಚೆನ್ನಾಗಾಗಿತ್ತು. ಇವಾಗ ನಾನು ಫಸ್ಟ್ ವೀಕ್ ಅಡ್ಜಸ್ಟ್ ಮಾಡೋ ಸಲುವಾಗಿ ನಾನು ಸ್ಲೋ ಆಗಿ ಆರಾಮಾಗಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಸಡನ್ನಾಗಿ ಏನೋ ಒಂದನ್ನು ಹೊಸದನ್ನು ಮಾಡೋಕ್ಕೆ ಹೋದಾಗ ಹೆಲ್ತ್ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೆ ಅಂತ ಹೇಳಿ ಮತ್ತೆ ಡಿಸ್ಕಂಟಿನ್ಯೂ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸ್ಲೋ ಆಗೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂತಂದರೆ ಆವಾಗ ನನಗೆ 2 ಮೀಲ್ ಮಾಡುವಾಗ ತುಂಬ ಕಡಿಮೆ ಕ್ಯಾಲರಿ ತೊಗೊಳ್ತಾ ಇದ್ದೆ. ಅಂದರೆ ಬೆಳಗ್ಗೆನೂ ನಾನು ಓಟ್ಸ್ ತೊಗೋತಾ ಇದ್ದೆ, ಆಮೇಲೆ ಮಧ್ಯಾಹ್ನ ಜಸ್ಟ್ 1 ಚಪಾತಿ ಇಲ್ಲ 1 ರೊಟ್ಟಿ ಇಷ್ಟೇ ತೊಗೋತಾ ಇದ್ದೆ. ಆಮೇಲೆ ನೈಟ್ ಏನೂ ತೊಗೊಳ್ತಾ ಇರಲಿಲ್ಲ ನಾನು. 3 ಗಂಟೆ ನಂತರ ಏನೂ ತೊಗೊಳ್ತಾನೆ ಇಲ್ಲ. 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಅಂತ ತಿಳ್ಕೊಂಡ್ರೆ ನಮಗೂ ಎನರ್ಜಿ ಬೇಕಲ್ಲ, ಮನೇಲಿ ಕೆಲಸ ಇರುತ್ತೆ, ಮಕ್ಕಳು ಅದೆಲ್ಲ ಕೆಲಸ ಇದ್ದಾಗ ಸ್ವಲ್ಪ ಎನರ್ಜಿ ಬೇಕು. ಬಟ್ ನನಗೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ, ಎನರ್ಜೆಟಿಕ್ ಆಗಿ ಇರ್ತಾಯಿದ್ದೆ. ಬಟ್ ಮಲಗಿದ್ರೆ ನಿದ್ದೆನೇ ಬರ್ತಾ ಇರಲಿಲ್ಲ. ತುಂಬಾ ಕಷ್ಟ ಆಗಿತ್ತು ಒಂದು 3 ದಿವಸ. ಹೇಗೂ ಮಾಡಲೇಬೇಕು ಅಂಥೇಳಿ ನಾನು ಏನೂ ತಿಂದೇ ಸ್ಟ್ರಿಕ್ಟಾಗಿ ಮಾಡಿದ್ದೆ. ಅದಾದಮೇಲೆ ಏನಾಗೋಕ್ಕೆ ಶುರು ಆಯಿತು, ಸ್ವಲ್ಪ ಹೊಟ್ಟೆ ಗ್ಯಾಸ್ಟ್ರಿಕ್ ಥರ ಆಗೋಕ್ಕೆ ಶುರು ಆಯಿತು. ಅಂದರೆ ಖಾಲಿ ಹೊಟ್ಟೆನೇ ತುಂಬ ಹೊತ್ತು ಬಿಟ್ಟಾಗಲೂ ಕೂಡ ನಿಮಗೆ ಅದು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ನಾನು ಹೇಳೋದು ಅಂತಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಅದರದ್ದು ರೂಲ್ಸ್ ಏನಪ್ಪ ಅಂತಂದರೆ, ನೀವು ತಿನ್ಬೋದು, ಹೆಲ್ದಿಯಾಗಿ ತಿನ್ಕೊಳ್ಳಿ. ಆಮೇಲೆ ಏನು ಅಂದರೆ ಸೂರ್ಯಾಸ್ತ ಆಗೋದರೊಳಗೆ ಆಯುರ್ವೇದ ಪ್ರಕಾರ ನೀವು 6 ಗಂಟೆ ಒಳಗಡೆ ತಿನ್ನೋದು ಒಳ್ಳೆಯದು. ಅದನ್ನು ಹೆಲ್ದಿಯಾಗಿ ತಿನ್ನಿ, ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತಿಂದರೆ 100% ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಎಷ್ಟೇ ವೆಯ್ಟ್ ಸ್ಟಕ್ ಆಗಿರಲಿ, ಎಷ್ಟೇ ದಪ್ಪ ಇರಲಿ, ಸಣ್ಣ ಆಗೇ ಆಗ್ತಾರೆ, ಅದಂತೂ ನಿಜ. ಹಾಗಾಗಿ ಇವಾಗಂತೂ ನಾನು ನಾರ್ಮಲಾಗಿ ಆರಾಮಾಗಿ ತಿನ್ಕೊಂಡು ಹೋಗ್ತಾಯಿದ್ದೀನಿ. ಹಾಗಂತ ತುಂಬ ಹೊಟ್ಟೆ ಭಾರ ಮಾಡಿಕೊಂಡು ಹೆವಿಯಾಗಿ ತಿಂತಾಯಿಲ್ಲ. ಹಾಗಂತ ತುಂಬ ಕಡಿಮೆ, ಇನ್ನು ತುಂಬ ಹಸಿವಾಗುವಷ್ಟು ಕೂಡ ನಾನು ತಿಂತಾಯಿಲ್ಲ. ನನಗೆ ಮೈಂಡ್ಫುಲ್ಲಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು ನಾನು ತಿನ್ಕೋತಾ ಇದ್ದೀನಿ. ಆಮೇಲೆ ಜಾಸ್ತಿ ನೀರು ಕುಡೀರಿ,
ಇದ್ರ ಜೊತೆಗೆ ಮಜ್ಜಿಗೆ ತಗೊಳ್ಳಿ. ಮಜ್ಜಿಗೆ ತೊಗೊಂಡ್ರೆ ಏನಪ್ಪ ಅಂತಂದರೆ ನಿಮಗೆ ಹೊಟ್ಟೆ ಫಿಲ್ಲಿಂಗ್ ಆಗಿರುತ್ತೆ. ಮೇನ್ ಅಂತಂದರೆ ಮಧ್ಯಾಹ್ನ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ತಿಳಿ ಮಜ್ಜಿಗೆ ತೊಗೊಳೋದ್ರಿಂದ ಹೊಟ್ಟೆ ಫಿಲ್ಲಿಂಗ್ ಆಗಿರುತ್ತಲ್ಲ, ಬೇಗ ಹಶ್ವಾಗೋದಿಲ್ಲ. ನಿಮಗೆ ಊಟ ಕೂಡ ನೀವು ಕಡಿಮೆ ತಿಂತೀರಾ, ಆ ಥರ ಆಗುತ್ತೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಇದು ಪುಂಡೆ ಸೊಪ್ಪು ಅಂತಾರೆ, ಏನು ನಿಮ್ಮ ಈ ಕಡೆ ಏನಂತಾರೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಇದನ್ನು ತೋರಿಸ್ತೀನಿ ಏನಂತಾರೆ ಅಂತ ನನಗೆ ಹೇಳುವಂತ್ರಿ. ಬಟ್ ಇದು ಏನಾಯಿತು ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು. ಇದು ಬಂದುಬಿಟ್ಟು ತುಂಬ ತೆಳುವಾಗ್ಬಿಟ್ಟಿತ್ತು. ಮೇ ಬಿ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೆ ಅನಿಸುತ್ತೆ, ಬೇಳೆ ಮತ್ತು ಶೇಂಗಾ ಬೀಜ ಎಲ್ಲ ಹಾಕಿ ಮಾಡಿದ್ದು. ಇನ್ನು ನನ್ನ ಹಸ್ಬೆಂಡ್ ಯಾವಾಗಲೂ ಸೊಪ್ಪು ಮಾಡು ಪಲ್ಯಗಳನ್ನ ಜಾಸ್ತಿ ಮಾಡು ಅಂತ ಇರ್ತಾರೆ. ಮುಂಚೆ ತುಂಬ ಸೊಪ್ಪು ಪಲ್ಯಗಳು ಮಾಡ್ತಾಯಿದ್ವಿ, ಈಗ ಸ್ವಲ್ಪ ಕಡಿಮೆ ಮಾಡಿದ್ವಿ. ಹಾಗಾಗಿ ಮಾಡು ಅಂತ ಹೇಳಿದ ಕೂಡಲೇ ಡೈಲಿ ಒಂದೊಂದು ಸೊಪ್ಪು ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದು. ಇದು ಸ್ವಲ್ಪ ಗಟ್ಟಿ ಮಾಡಿದ್ರೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ಜೋಳದ ರೊಟ್ಟಿ ಜೊತೆ. ಇದು ಈ ಥರ ಆಯ್ತಲ್ಲ, ತಿಳುವಾಯಿತು. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ರೈಸ್ಗೂ ಆಗುತ್ತೆ, ಮಕ್ಕಳಿಗೆ ರೈಸ್ ಜೊತೆ ತಿನ್ನೋಕ್ಕೂ ಆಗುತ್ತೆ. ತುಪ್ಪ ಇದನ್ನು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ತಿಳುವಾಗಿತ್ತು ಅನ್ನೋದು ಬಿಟ್ಟರೆ ಟೇಸ್ಟಲ್ಲಿ ತುಂಬ ಚೆನ್ನಾಗಿತ್ತು. ಇದನ್ನು ನಾನು ಮಧ್ಯಾಹ್ನ ಲಂಚ್ಗಂತ ಮಾಡ್ಕೊಂಡಿದ್ದೆ. ಫುಲ್ ಒಂದು ಕಟ್ಟಷ್ಟು ಸೊಪ್ಪು, ತೊಗರಿಬೇಳೆ ಮತ್ತು ಶೇಂಗಾ ಬೀಜ ಹಾಕಿ ಈ ಥರ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು. ಮಧ್ಯಾಹ್ನ ಲಂಚ್ ಕೂಡ ಅಷ್ಟೇ ಬ್ಯಾಲೆನ್ಸ್ಡ್ ಮೀಲಾಗೆ ತೊಗೋತಾ ಇದ್ದೀನಿ. ಏನು ನಾನು ಜಂಕ್ ಫುಡ್ ಆಗಲಿ ಫ್ರೈಡ್ ಆ ಥರ ಏನೂ ತೊಗೋತಾ ಇಲ್ಲ. ಹಾಗಾಗಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಸ್ಲೋ ಆಗಿ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀನಿ. ನೆಕ್ಸ್ಟು ಸ್ಟ್ರಿಕ್ಟಾಗಿ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಏನು ಸೆಕೆಂಡ್ ವೀಕ್ ಇರುತ್ತಲ್ಲ, ತುಂಬ ಚೆನ್ನಾಗಿ ಸ್ಟ್ರಿಕ್ಟಾಗಿ ಮಾಡ್ತೀನಿ. ಆವಾಗ ನೀವು ಗೊತ್ತಾಗುತ್ತೆ ರಿಸಲ್ಟ್ ಹೆಂಗೆ ಬರುತ್ತೆ ಅಂಥೇಳಿ. ಏನಕ್ಕಪ್ಪ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತಂದರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಯಾವಾಗ ಹೆಂಗೆ ತಿಂದರೆ ಯಾವ ಥರ ಡಯಟ್ ಮಾಡಿದಾಗ ಏನು ರಿಸಲ್ಟ್ ಬರುತ್ತೆ ಅಂಥೇಳಿ. ಈ ಥರ ಮಾಡಿದ್ರೆ ಬರಲ್ಲ ಅಂತಲ್ಲ, ಅಂದರೆ ಅಷ್ಟು ನಿಮಗೆ ಜಾಸ್ತಿ ಬರೋದಿಲ್ಲ. ಇವಾಗ ನಾವು ಮಧ್ಯಾಹ್ನ 2 ರೊಟ್ಟಿ ತಿನ್ನೋಕ್ಕಿಂತ 1 ರೊಟ್ಟಿ ತಿನ್ನಬೇಕು. ಆಮೇಲೆ ನೈಟು ತುಂಬ ಕಡಿಮೆ. ಯಾವ ಥರ ತೊಗೋಬೇಕಂದ್ರೆ ಸೂಪು, ಆಮೇಲೆ ಸಲಾಡು, ತುಂಬ ಕ್ಯಾಲರಿ ಕಡಿಮೆ ಇರೋದು ಮತ್ತು ಹೈ ಪ್ರೋಟೀನ್ ಇರೋ ಥರ ಆ ಥರ ತಿಂದ್ಕೊಂಡ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಇದು ಮೇನ್ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ವೆಯ್ಟ್ ಲಾಸ್ ಅನ್ನೋಕ್ಕಿಂತನೂ ಚೆನ್ನಾಗಿ ಫಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ನಾನು ಕೇವಲ 5 ದಿವಸದಲ್ಲಿ ನೋಡಿದೆ, ನನಗೆ ಶಾಕ್ ಆಗಿಬಿಡ್ತು, ಅಷ್ಟು ಚೆನ್ನಾಗಿ ಫ್ಯಾಟ್ ಲಾಸ್ ಆಗುತ್ತೆ. ಇನ್ನು ಯಾರು ಸ್ವಲ್ಪ ಕೆಲವ್ರಿಗೆ ಹೊಟ್ಟೆ ಬಜ್ಜು ಕರಗಿಸ್ಕೊಳ್ಳೋದಿರುತ್ತೆ, ಲೋವರ್ ಬಾಡಿ ಇರುತ್ತೆ, ಆ ಥರ ಇದ್ದವ್ರಿಗೆ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡಿ ನೋಡಿ, ನೀವು ಆರಾಮವಾಗಿ ಫ್ಯಾಟ್ ಲಾಸ್ ಮಾಡ್ಕೋಬಹುದು. ಮೇನ್ ಅಂತಂದರೆ ನೀವು 16 ಅವರ್ಸ್ ಏನು ಫಾಸ್ಟಿಂಗಲ್ಲಿ ಇರ್ತೀರಲ್ಲ, ಅದು ನಿಮ್ಮ ಫ್ಯಾಟ್ನ ಕರಗಿಸ್ತಾ ಹೋಗುತ್ತೆ. ನಿಮಗೆ ಎನರ್ಜಿ ಬೇಕಲ್ಲ, ಫ್ಯಾಟಿಂದ ಎನರ್ಜಿ ತೊಗೊಂಡು ನಿಮ್ಮ ಫ್ಯಾಟ್ನ ಕರಗಿಸ್ತಾ ಹೋಗುತ್ತೆ. ಇದೇ ಇದರ ಮೇನ್ ಯೂಸ್ ಅಂತ ಹೇಳ್ಬೋದು. ಹಾಗಾಗಿ ಜಾಸ್ತಿ ಜನ ಇದನ್ನು ಮಾಡೋದು. ನೋಡೋಣ, ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ, ಹೆಂಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಪ್ರತಿಯೊಂದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ನನ್ನ ವೇಟ್ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು 7th ಡೇ ಅಂದರೆ 7ನೇ ದಿವಸ, ಇಲ್ಲ ಸಾರಿ 8ನೇ ದಿವಸ ನಾನು ನಿಮಗೆ 8ನೇ ದಿವಸ ತೋರಿಸ್ತೀನಿ ಎಷ್ಟಾಗಿದೆ ಅಂಥೇಳಿ. ಇನ್ನು ಊಟ ಆಗಿ ಮಜ್ಜಿಗೆ ಎಲ್ಲ ಕುಡ್ಕೊಂಡು ಸಾಯಂಕಾಲಕ್ಕೆ ಒಂದು ಲೆಮನ್ ಟೀ ತಗೊಂಡೆ. ಇವತ್ತಿನ ರೂಟೀನ್ ಇಷ್ಟ ಆಗಿತ್ತು. ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಬಾಯ್.